ದೊಡ್ಡ ಡೀಲ್ ಮಾಡೋತ್ರ 10 ಲಕ್ಷ ರೂಪಾಯಿ ಒಪ್ಕೊಂಡ್ ಬಂದಿದ್ಯಲ್ಲ, ಎಲ್ಲಿಂದ ತರ್ಲಿ? ಈಗೇನ್ ತರಕ್ಕಾಗಲ್ವಾ? ನನ್ನಿಂದ ಆಗಲ್ಲಪ್ಪ. ಬೇಡ ಬಿಡು. ಬೇಡ ಬಿಡು ಅಂದ್ರೆ ಅವಳನ್ನ ಏನೋ ಮಾಡೋದು? ನಾನೇನು ಮಾಡಲ್ಲ, ನೀನೇನಾರು ಮಾಡ್ಕೋ. ಒಳ್ಳೆ ತಿಕ್ಕಲ್ ತರ ಮಾತಾಡ. ಮತ್ತೆ 10 ಲಕ್ಷ ರೂಪಾಯಿ ಒಪ್ಕೊಂಡೆ? ಅವಳು 20 ಲಕ್ಷ ಕೇಳಿದ್ಲು, ನಾನು 10 ಒಪ್ಸಿದ್ದೀನಿ. ನೀನ್ ಬೇಕಾದ್ರೆ ಇನ್ನೂ ಕಮ್ಮಿಗೆ ಒಪ್ಸ್ಕೋ, ನೋಡೋಣ. ಸರಿ ಅದಲ್ಲ ಬಿಡು, ಈಗ ದುಡ್ಡಲ್ಲಿಂದ ತರೋದು? ಅದೇನೋ 1 ವರ್ಷದಿಂದ ಸಿನಿಮಾ ಮಾಡ್ಬೇಕು ಅಂತಿದ್ಯಲ್ಲ, ಅದ್ರಲ್ಲಿ ಕೊಟ್ಬಿಡು. ನಾನು ಸಿನಿಮಾ ಬಗ್ಗೆ ಮಾತಾಡ. ನಿನ್ ಸಿನಿಮಾ ಮೇಲೆ ದುಡ್ಡು ಹಾಕೋದಿಲ್ವಾ? ನಾನಲ್ಲ, ನನ್ನ ಹೆಂಡತಿ. ಅವ್ರನ್ನೇ ಕೇಳು. ನಿಂದ 5 ನಂದ 5. ನೀನೇ ಕೇಳು, ಕೊಟ್ರೆ 10 ಇಸ್ಕೋ. ನಿಜವಾಗ್ಲೂ ಹೋಗಿಲ್ಲ ರೀ, ನಾನು ಅದಕ್ಕೆ ಕಾಯ್ತೀನಿ. ಒಂದ್ ಸಣ್ಣ ತಪ್ಪು ಹೇಳ್ಬಿಟ್ಟೆ ಸರ್. ಮೃತ್ಯುಂಜಯ ಹೋಮ ಕೃತ್ವ ಸತಾಯ ಗತಾಯ ಸತಾಯುಷಿ ಅಂತ ಹೇಳ್ತಾರೆ. ಒಟ್ಟಾಗಿ 100 ವರ್ಷ ಅಂದ್ರೆ ಇನ್ನು 35 ವರ್ಷ ಬದುಕಿ ಸಾಕಲ್ವಾ ಸರ್? ಅದ್ರ ಬದಲು ನೀವೇ ಒಂದು ದಿಂಡ್ಕಲ್ ತಗೊಂಡು ಅವ್ರ ತಲೆ ಮೇಲೆ ಹಾಕ್ಬಿಡಿ. ಏಯ್ ಮೂದೇವಿ, ಕುಕ್ಕರ್ ಬಿಡಿ ಇಲ್ಲಿಂದ ಎದ್ರೆ ಕಾಲ್ ಮುರಿದು ಬಿಡ್ತೀನಿ ನೋಡು. ಮಾವ, ಯಾಕೆ ನಿನ್ ಮಗಳಿಗೆ ಬೈತಾ ಇದೀಯಾ? ಹೂ ಕಣಯ್ಯ, ಅದು ಇವಳು ಸುರೇಶ, ನೀನ್ ಇವಳನ್ನ ಪಕ್ಕದಲ್ಲೇ ಕೂಡಿಸ್ಕೊಂಡಿರೋ, ಎಲ್ಲೂ ಕಳಿಸ್ಬೇಡ. ಓಕೆ ಓಕೆ. ಆಮೇಲೆ ಏನ್ ಸಮಾಚಾರ? ರಮೇಶ ಒಳಗಡೆ ಹೋಗಿದ್ದ ಯಾರು? ಅದಕ್ಕೆ ನಿನ್ನ ಹೆಂಡತಿ ಓಡಾಗಿದ್ದು. ಅವಳು ಮಕ ದಪ್ಪಿ ಮಾಡ್ಕೊಂಡು ಬ್ಯಾಗ್ ಇಟ್ಕೊಂಡು ಹೋದ್ಲು. ಹೌದಾ? ಹೋಗೇ ಬಿಟ್ಲಾ? ಸ್ನೇಹ ಸರ್, ನಿಮ್ ತಂದೆ, ನಿಮ್ ಸ್ವಂತ ತಂದೆ ಬಗ್ಗೆ ಒಂದೆರಡು ಮಾತಾಡೋಷ್ಟು ಟೈಮ್ ಇಲ್ವಾ ಸರ್? ಸರ್ ಬನ್ನಿ 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 ಸರ್, ಬನ್ನಿ. ನಮ್ ತಂದೆ ಬಹಳ ದೊಡ್ಡ ವ್ಯಕ್ತಿ. ಶ್ರೀರಾಮಚಂದ್ರನ್ ತರ ಆದರ್ಶ ಪುರುಷ. ಅಂತವ್ರನ್ನ ತಂದೆಯಾಗಿ ಪಡೆದಿದ್ದು ನನ್ ಭಾಗ್ಯ. ಸ್ನೇಹ ಸ್ನೇಹ, ಹಲೋ ವಾ, ಹೀಗ್ ಬಂದ? ಈಗ ಬಂದೆ. ಸ್ನೇಹ, ವಾಟ್ ಇಸ್ ದಿಸ್? ಹೇಗಿದ್ದಾರೆ ನಿಮ್ಮಪ್ಪ? ಬದುಕಿದಾರ ಮಾವ. ಅಲ್ಲ, ಯಾವ್ದಾದ್ರು ದೊಡ್ಡ ಹಾಸ್ಪಿಟಲ್ ಸೇರಿಸ್ಬೇಕಿತ್ತು. ಹೌದು, ನಮ್ಮ ಅಪ್ಪ ಏನೋ ಹೇಳ್ತಿದ್ದಾರೆ. ಹೌದು ಮಾವ, ಬದುಕಿದ್ದಾರೆ. ಒಂದ್ಸಲ ನೋಡ್ಬಿಡಿ, ಇನ್ನೇನ್ ಹೋಗೇ ಬಿಡ್ತಾರೆ. ಸರಿ, ಅದೇ ನೋಡಮ್ಮ. ಕೈಂಡ್ಲಿ ಕೋಆಪರೇಟ್, ಸೋ ಮಚ್ ಆಫ್ ಟೆನ್ಷನ್. ಏನ್ರಿ ನಿಮ್ದು? ಸ್ನೇಹ, ನನ್ ಕರ್ಮ. ಊರ್ಗ್ ಹೋಗೋಣ ಅಂತ ಹೊರಟಿದ್ರೆ ದಾರಿಲ್ ನಮ್ಮ ಅಪ್ಪನೇ ಸಿಕ್ಬಿಟ್ರು, ಎಳ್ಕೊಂಡ್ ಬಂದ್ಬಿಟ್ರು. ಇಲ್ಲ ಅಂದ್ರೆ ಇವತ್ತೆಲ್ಲ ನಾನ್ ಸಿಗ್ತಾನೆ ಇರ್ಲಿಲ್ಲ. ನಾನ್ ಇಲ್ದೆ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗ್ತಿತ್ತು, ನನ್ ಬೆಲೆ ಏನು ಅಂತಾದ್ರೂ ಗೊತ್ತಾಗ್ತಿತ್ತು. ದಮ್ಮಯ್ಯ ಅಂತೀನಿ. ಇವತ್ ನಾನು ನಿನ್ ಟೋಟಲ್ ಸರೆಂಡರ್ ಆಗ್ಬಿಡ್ತೀನಿ. ಇನ್ಮೇಲೆ ನೀನ್ ಹೇಳಿದ್ದನ್ನೆಲ್ಲ ಕೇಳ್ತೀನಿ. ನಾನು ಒಂದ್ ಸಣ್ಣ ಸಹಾಯ ಮಾಡ್ತೀಯಾ? ಏನು? 10 ಲಕ್ಷ ರೂಪಾಯಿ ಕೊಡು. 10 ಲಕ್ಷನಾ? ಸ್ನೇಹ, ನಿನ್ ಕೈ ಮುಗಿದು ಕೇಳ್ತೀನಿ, ಕಾರಣ ಮಾತ್ರ ಕೇಳ್ಬೇಡ. ಆದ್ರೆ ನೀನು 10 ಲಕ್ಷ ರೂಪಾಯಿ ಕೊಡ್ಲೇಬೇಕು. ಅದೇನ್ ಹುಣ್ಸೆ ಬೀಜ ಅನ್ಕೊಂಡಿದೀರಾ? ನಿಮ್ಮ ಅಪ್ಪ ಇನ್ನು ಮರ ನೆಟ್ ಬೆಳೆಸಿದ್ರ ಉದ್ರಿಸ್ಕೊಡಕ್ಕೆ? ನೋಡ, ಎಲ್ರೂ ನನ್ನ ಚಿತ್ರಹಿಂಸೆ ಕೊಡ್ತಿದಾರೆ, ನೀನು ಚಿತ್ರಹಿಂಸೆ ಕೊಡ್ಬೇಡ. ದಯವಿಟ್ಟು 10 ಲಕ್ಷ ರೂಪಾಯಿ ಕೊಡು. 40,000 ರೂಪಾಯಿ ಇದೆ. ಇದ್ರ ಮೇಲೆ ಸಿಗೋದ್ರು 1 ರೂಪಾಯಿ ಕೊಡಲ್ಲ. ಏನಾದ್ರೂ ಮಾಡ್ಕೊಳ್ಳಿ. ಜೇಮ್ಸ್, ಏನಾಗ್ತಿದೆ ಜೇಮ್ಸ್? ಜೇಮ್ಸ್, ಹಲೋ ಪ್ಲೀಸ್, ಯಾರಾದ್ರೂ ಬಾಗ್ಲಾದ್ರೂ ಮುರಿರಿ. ನಾನು ಹೆಲ್ಪ್ ಮಾಡ್ತೀನಿ ಶಾಲಿನಿ. ನಾನಿರುವಾಗ ಬೇರೆಯವ್ರು ಯಾಕೆ ಬೇಕು? ಹೌದು, ನಾನಿರುವಾಗ ಬೇರೆಯವ್ರು ಯಾಕೆ ಬೇಕು? ಯಾಕೆ ಬೇಕು? ಬಿಟ್ಬಿಡು ಶಾಲಿನಿ. ಸರ್, ಈ ಮೃತ್ಯುಂಜಯ ಹೋಮ ಅಂತ
ನೋಡ್ತಾ ಇರಿ ಸರ್, ಈ ಹೋಮ ಮಾಡಿದ್ರೆ ನಿಮ್ ತಂದೆ ಇನ್ನೂ 100 ವರ್ಷ ಚೆನ್ನಾಗಿ ಬದುಕ್ತಾರೆ. ಆಯುಷ್ಮಾನ್ ಹೋಮ ಅಂತ. ರಮೇಶ, ಈಗ ನೋಡ್ತೀನಿ, ಆದಷ್ಟು ಇದೆಲ್ಲ ಮೇಂಟೈನ್ ಮಾಡ್ತೀನಿ. ಅಕಸ್ಮಾತ್ ಏನೋ ಕಡಿಮೆ ಆದ್ರೆ ಸರಿ ಬಿಡಪ್ಪ, ನಮ್ ಕಷ್ಟ ನಮ್ಗೆ. ರಮೇಶ, ಅವಳು ಯಾರು? ಯಾಕಪ್ಪ ಕಾಲಿಗೆ ಬೀಳ್ತೀಯಾ? ಆಟ ಚಕ್. ಏನು ಇನ್ನೊಂದು ಕ್ವಾಟ್ರು? ಏನ್ರು ಇದು? ಎಲ್ರೂ ಸಿಕ್ತು? ಅಲ್ಲಿ ಬಿದ್ದಿತ್ತು. ಇದು ಔಷಧಿ ಕಂಡ್ರು, ಅಲ್ಲಿ ಹುಡುಕ್ತಾ ಇದ್ರಲ್ಲ ಅವ್ರದ್ದು, ಕೊಟ್ಬಿಡಿ. ಸಿಕ್ದವ್ರಿಗೆ ಸ್ವಂತ ಗೊತ್ತಾ? ಕಿರೋಶೂಲ ಭಸ್ಮ ಗುಳಿಕ. ಓ, ಅನೌನ್ಸ್ ಮಾಡ್ತಿದ್ರಲ್ಲ ಅವ್ರದ್ದು. ಏನಾಯ್ತು ಮಹಾಲಕ್ಷ್ಮಿ? ಏನಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊಡಿ ಡಾಕ್ಟ್ರೆ. ಅವ್ರಿಲ್ದೆ ನಾನ್ ಬದುಕಿರಲ್ಲ. ನೋಡು, ನೀನ್ ಏನ್ ಹೆದರ್ಕೋಬೇಡ, ನಾನು ಹೇಳ್ತಾ ಇದ್ದೀನಿ, ಅವನು ಉಳಿಯಲ್ಲ. ಅಯ್ಯೋ, ಹಾಗನ್ಬೇಡಿ ಡಾಕ್ಟ್ರೆ, ನನ್ಗಿನ್ ಯಾರ್ ಗತಿ? ನಾನಿದ್ದೀನಿ ಮಹಾಲಕ್ಷ್ಮಿ, ಹೆದರ್ಕೋಬೇಡ. ನಾನು ನಿನ್ಗೆ ಬಾಳ್ ಕೊಡ್ತೀನಿ. ದಯವಿಟ್ಟು ನನಗ್ ಬಾಳ್ ಕೊಡಿ ಡಾಕ್ಟ್ರೆ. ನನ್ನ ಹಣೆ ಮೇಲೆ ಯಾವತ್ತೂ ಕುಂಕುಮ ಇರ್ಬೇಕು. ಅದಕ್ಕೆ ಹೇಗಾದ್ರೂ ಮಾಡಿ ನನ್ನ ಗಂಡನ್ನ ಉಳಿಸ್ಕೊಡಿ ಡಾಕ್ಟ್ರೆ. ಹಾಗಂತ ಮಾತ್ ಕೊಡಿ ಡಾಕ್ಟ್ರೆ. ಏಕೆ ಹೀಗಾಯ್ತೋ ನಾನು ಕಾಣೇನು. ಎಷ್ಟಪ್ಪ ಇದು ಪಟಾಕಿ? 10,000 ರೂಪಾಯಿ ಪಟಾಕಿ ಸರ್. 50% ಡಿಸ್ಕೌಂಟ್ ಹಾಕಿ ನಿಮ್ಗೋಸ್ಕರ 5,000 ರೂಪಾಯಿ ಕೊಡ್ತೀನಿ. ಪಕ್ಕದ ಹೊಸೂರ್ಗೆ ಹೋದ್ರೆ 80% ಡಿಸ್ಕೌಂಟ್ ಗೊತ್ತಾ? ಅಯ್ಯೋ, ಹಂಗೆಲ್ಲ ಮಾಡ್ಬೇಡಿ ಸರ್, ನಮಗ್ ತುಂಬಾ ಲಾಸ್ ಆಗುತ್ತೆ. 2,500 ತಗೋ. ಆಗಲ್ಲ ಸರ್, ತುಂಬಾ ಲಾಸ್ ಆಗುತ್ತೆ. ಅಯ್ಯೋ, ಎಷ್ಟೋ ಒಂದ್ ಕೊಡಿ ಸರ್. 500 ರೂಪಾಯಿ ಸೇರಿಸಿ 3,000 ರೂಪಾಯಿ ಕೊಡ್ತೀನಿ ತಗೋ. ಬೆಳಗ್ಗೆ ಯಾರ ಮುಖ ನೋಡಿದ್ನು? ಏ ರಾಮಶಮ್ಮ, ಬರ್ರೋ ಇಲ್ಲಿ. ಬಂದೆ. ಏನಪ್ಪ? ಇದನ್ನ ಯಾರಿಗೂ ಸಿಗ್ದಂಗ್ ತೆಗ್ದಿಡಿ. 10,000 ರೂಪಾಯಿ ಪಟಾಕಿ, 3,000 ಡಿಸ್ಕೌಂಟ್, 7,000 ಅಕೌಂಟ್. ನಮ್ಮಿಬ್ರು ಜಗಳದಲ್ಲಿ ಸುರೇಶನ ಲಾಭ ಮಾಡ್ಕೊಂಡ್ಬಿಟ್ನಲ್ಲೋ. ಹೌದು ಕಣೋ, ಅವಳು ಸಿಕ್ಕರೆ ನಿನಗೆ ಸಿಗ್ಬೇಕು, ಇಲ್ಲ ನನ್ ಸಿಗ್ಬೇಕು. ಆದ್ರೆ ಇಬ್ರು ಸೇರಿ ಬೇರೆ ಸಿಗದೆ ತರ ನೋಡ್ಕೋಬೇಕು. ಏನಂತೀಯ? ಡನ್ ಡನ್. ನೀನು ದೊಡ್ಡ ಹೀರೋಯಿನ್ ಆಗ್ಬೋದು. ಹೌದಾ ಮಾವ? ನನ್ ಜೊತೆ ಬಂದ್ಬಿಡು. ನೀವು ಅಂದ್ರೆ ಈಗ್ಲೇ ಬಂದ್ಬಿಡ್ತೀನಿ. ಈಗ್ಲೇ ಬೇಡ, ನನಗ್ ಬೇಕಾದಾಗೆಲ್ಲ ಹೇಳ್ತಾ ಇರ್ತೀನಿ, ಬಂದ್ಬಿಡು. ಆದ್ರೆ ಆ ರಾಮಶ್ಯಾಮನ್ ಸಹವಾಸ ಮಾತ್ರ ಬಿಟ್ಬಿಡು. ನೀವ್ ಹೇಳಿದ್ಮೇಲೆ ಮುಗೀತು ಮಾವ, ನಾನ್ ಎಲ್ಲೂ ಹೋಗಲ್ಲ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಸರ್, ನಿಮ್ ತಂದೆಯವ್ರ ಬಗ್ಗೆ ಒಂದೆರಡು ಮಾತು. ರಮೇಶ ಮಾತಾಡಿದ್ನಲ್ಲ ಸರ್, ಶುರು ಮಾಡಿದ್ರು ಮುಗಿಸ್ಲಿಲ್ಲ ಸರ್. ಮುಗಿಸ್ತಾನೆ ಬಿಡ್ರಿ, ನಮ್ಮ ಅಪ್ಪನ ಕತೆ ಮುಗಿಯಕ್ಕೆ ಇನ್ನ ತುಂಬಾ ಟೈಮ್ ಇದೆ. ನೀವು ಹೋಗಿ ಪ್ಲೀಸ್. ಸರ್, ಅವ್ರು ನನ್ನ ಕೈಗೆ ಸಿಗ್ತಾ ಇಲ್ಲ ಸರ್. ನನ್ ಕಾಲಿಗೆ ಸಿಗ್ತಾ ಇರ್ತೇನೆ, ಸಿಕ್ತಾಗ ನಿಮ್ ಕೈಗೆ ತಂದು ಕೊಡ್ತೀನಿ. ನಾವು ಪ್ಲೀಸ್ ಗೋ. ಸುರೇಶ, ನನ್ ಜೊತೆ ಬಾ, ಅರ್ಜೆಂಟ್ ಮಾತಾಡ್ಬೇಕು. ಯಾಕೋ ಸ್ವಲ್ಪ ಸೀರಿಯಸ್ನೆಸ್ ಇಲ್ವೋ ನಿಮ್ಗೆ? ಎಲ್ಲ ನನ್ನ ತಲೆ ಮೇಲೆ ಹಾಕೊಂಡು ಮಾತಾಡ್ತಿದ್ದೀನಿ.
ಬಿಡ್ತೀನಿ. 2 ನಿಮಿಷ 2 ಮಾತು, ಅದು ನಿಮ್ ಸ್ವಂತ ತಂದೆ ಬಗ್ಗೆ. ಅಷ್ಟು ಟೈಮ್ ಇಲ್ವಾ ಸರ್ ನಿಮ್ಗೆ? ಮುಗ್ಸೇ ಬಿಡ್ತೀನಿ. ಭಗವಂತ, ಯಾಕೆ ನನ್ಗೆ ಈ ತರ ಶಿಕ್ಷೆ ಕೊಡ್ತಾ ಇದೀಯಾ? ಇದೇನಾ ನಿನ್ ನ್ಯಾಯ? ನಮ್ ತಂದೆ ತುಂಬಾ ದೊಡ್ಡ ವ್ಯಕ್ತಿ, ಶ್ರೀರಾಮಚಂದ್ರನ್ ತರ ಆದರ್ಶ ಪುರುಷ ಅಂತವ್ರ ತಂದೆ ಆಗ್ಪಡ್ತಿದ್ದು. ನನ್ನ ಈ ಜಗತ್ತಲ್ಲಿ ಪ್ರೀತಿ ಅನ್ನೋದಕ್ಕೆ ಬೆಲೆನೇ ಇಲ್ವಾ? ನೀನ್ ಕಲ್ಲಾಗೋಗ್ಬಿಟ್ಟಿದ್ಯಾ ಭಗವಂತ. ದಯವಿಟ್ಟು ನನಗೆ ಪ್ರೇಮ ಪ್ರಸಾದ ಕೊಡೋ. ಪ್ರೇಮ ಪ್ರಸಾದ ಕೊಡು. ನಾನು ಆಗ್ತೀನಿ. ನಾನು ಸೂಪರ್ಮ್ಯಾನ್. ಬೇರೆ ಎಲ್ಲಾದ್ರೂ ಕಿಟಕಿ ಹಾಕ್ತಿದ್ಯಾ? ನಾವ್ ನಗಾಕ್ ಶುರು ಮಾಡಿದ್ರೆ ಸತ್ತೋಗಿದ್ರೆ ಎದ್ ಬರ್ತಾನಲ್ರಿ. ಏನ್ ಕಾಟ ಕೊಡ್ತಾನ್ರಿ? ಹೋಯ್. ಹಾ. ಹೇಳಪ್ಪ, ಏನಿನ್ ಪ್ರಾಬ್ಲಮ್? ಏನು ಗೊತ್ತಿಲ್ದಿರೋ ತರ ಮಾತಾಡಬೇಡ. ನಾನೊಬ್ಬರಿಂದ ಅಷ್ಟೊಂದು ದುಡ್ಡೆಲ್ಲ ಹೊಂದಕ್ಕಾಗಲ್ಲ. ಹೋಗ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ? ಏನೋ ಹೋಗ್ಲಿ ಅಂತೀಯಾ? ಅವಳು ಗಲಾಟೆ ಮಾಡಿದ್ರೆ ಮಾಡ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ? ಎಲ್ರಿಗೂ ವಿಷಯ ಗೊತ್ತಾಗಲ್ವೇನೋ? ಗೊತ್ತಾಗ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ? ನಾಳೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ಹೋಗ್ಲಿ ಬಿಡು, ಹೋಗೋದ್ ನಮ್ಮ ಅಪ್ಪನ್ ತಾನೆ, ನಾವೇನ್ ಮಾಡಕ್ಕಾಗತ್ತೆ? ಅವರು ನಮ್ಮಪ್ಪ ಕಣ, ಇದು ನಮ್ಮ ಫ್ಯಾಮಿಲಿ ಪ್ರಶ್ನೆ. ಎಲ್ರು ಮಾನ ಮರ್ಯಾದೆ ಹೋಗುತ್ತೆ. ನೋಡೋ ರಮೇಶ, ಇದೆಲ್ಲ ತುಂಬಾ ಕಾಮನ್. ಇಂತ 10 ತಪ್ಪಾದ್ರೂ ನೀನ್ ಸ್ವಾಮಿ ಆಗ್ಬೋದು, ಮಿನಿಸ್ಟರ್ ಆಗ್ಬೋದು, ಪಾಲಿಟಿಷಿಯನ್ ಆಗ್ಬೋದು. ಅಕ್ರಮ ಸಕ್ರಮ ಆಗೋ ಸಂಕ್ರಮಣ ಕಾಲ ಇದು. ರೀ, ನಿಮ್ ಬುದ್ಧಿಜೀವಿ ಬುದ್ಧಿನ ಸೈಡಲ್ಲಿ ಇಟ್ಟು ಕಾಮನ್ ಸೆನ್ಸ್ ಅಲ್ಲಿ ಮಾತಾಡಿ. ನನ್ನ ಹೆಂಡತಿ 10 ಲಕ್ಷ ಕೊಡಲ್ಲ ಅಂತ ಹೇಳ್ತಿದ್ದಾಳೆ. ಈಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋ, ಮುಂದಿನ ತಿಂಗಳು ಡೇಟ್ ಹಾಕಿ ಒಂದ್ ಚೆಕ್ ಕೊಟ್ಬಿಡು. ಪೋಸ್ಟ್ ಡೇಟೆಡ್ ಚೆಕ್ ಇದ್ರೆ ರಾಧಾಗ ಒಂದ್ ಗ್ಯಾರಂಟಿ ಇರುತ್ತೆ. ನಿನ್ನ ಹೆಂಡತಿನ ಕನ್ವಿನ್ಸ್ ಮಾಡಕ್ಕೆ ನಿಂಗ್ ಒಂದ್ ತಿಂಗಳು ಟೈಮ್ ಸಿಗುತ್ತೆ. ಚೆಕ್ ಬೌನ್ಸ್ ಆದಾಗ ಏನ್ರಿ ಮಾಡೋದು? ನೀನ್ ಜೈಲ್ಗೆ ಹೋಗ್ಬಿಡ್ತೀಯ ಅಷ್ಟೇ. ಅನ್ನೋ ಹೆದರಿಕೆ ನೀನ್ ಹೆಂಡತಿಗಿರಲ್ವಾ? ಅವಳು ದುಡ್ಡು ಕೊಡ್ತಾಳೆ ಬಿಡೋ. ನೋಡೋ ರಮೇಶ, ಮಾಡೋ ಕೆಲ್ಸ ಮಾಡ್ಬಿಡ್ಬೇಕು, ಸಾಧಿಸ್ಕೊಳ್ಳೋದನ್ನ ಸಾಧಿಸ್ಕೊಳ್ಬೇಕು. ಆಮೇಲೆ ತಪ್ಪನ್ ಸರಿ ಮಾಡ್ಕೊಳ್ಳೋದು, ಪ್ರಾಯಶ್ಚಿತ್ತ ಇದೆಲ್ಲ ಇದ್ದಿದ್ದೆ. ಧೈರ್ಯವಾಗಿ ಮುಂದುವರಿ. ಧೈರ್ಯಂ ಸರ್ವತ್ರ ಸಾಧನಂ.